Hello students, welcome to SPK English Academy. I am Saranabasappa, working as English teacher in Government Adarsha Vidyalaya, Baswan Bagyavadi. Today I am doing this video on the supplementary lesson, The Thief's Story. In the blueprint, only one question is allotted on this lesson. So, I have set very important and most likely 22 one marks questions on this lesson. So, now I will discuss these questions with you. Now we look at the first question. Dear students, if you are watching my channel at the first time, subscribe to my channel, like this video, and also share this video to your friends. If you like my video more, I will do the next lesson. I think it's an inspiration to me. Now start the video. First question. Who does I refer to in this story? Or who is the narrator of the story, The Thief's Story? ಅಂದರೆ ಈ ಒಂದು ಸ್ಟೋರಿಲಿ ಐ ಅಂತಂದ್ರೆ ಯಾರಿಗೆ ರೆಫರ್ ಮಾಡಿದ್ದಾರೆ ಅಂತಂದ್ರೆ ಸೊ ದಟ್ ಈಸ್ ಹರಿಸಿಂಗ್. ಐ ಈಸ್ ರೆಫರ್ ಟು ಹರಿಸಿಂಗ್ ಇನ್ ದ ಸ್ಟೋರಿ ಆರ್ ದ ನೆರೇಟರ್ ಆಫ್ ದ ಥೀಫ್ ಸ್ಟೋರಿ ಈಸ್ ಹರಿಸಿಂಗ್. ಕ್ವಶನ್ ನಂಬರ್ 2. ವಾಟ್ ಡಸ್ ಹಿ ಗೆಟ್ ಫ್ರಮ್ ಅನಿಲ್ ಇನ್ ರಿಟರ್ನ್ ಫಾರ್ ಹಿಸ್ ವರ್ಕ್? ಅಥವಾ ವಾಟ್ ಡಸ್ ಹರಿಸಿಂಗ್ ಗೆಟ್ ಫ್ರಮ್ ಅನಿಲ್ ಇನ್ ರಿಟರ್ನ್ ಫಾರ್ ಹಿಸ್ ವರ್ಕ್? ಆನ್ಸರ್: in return of Harising's work, Anil gives him food and a place to live. Question number 3. Who is a thief in the story? Answer: Harising is the thief in the story. ಅಂದರೆ ಈ ಒಂದು ಸ್ಟೋರಿಯಲ್ಲಿ ಯಾರು ಕಳ್ಳ ಅಂತ ಕೇಳಿದ್ದಾರೆ, ಅದರಲ್ಲಿ ಹರಿಸಿಂಗ ಕಳ್ಳನಾಗಿರ್ತಾನೆ. ಸೊ 4. How old was Harising when he became a thief? ಹರಿಸಿಂಗ್ ಕಳ್ಳನಾದಾಗ ಅವನಿಗೆ ಎಷ್ಟು ವಯಸ್ಸಾಗಿತ್ತು, ಅಥವಾ ಅನಿಲನ್ನು ಭೇಟಿಯಾದಾಗ ಎಷ್ಟು ವಯಸ್ಸಾಗಿತ್ತು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಹರಿಸಿಂಗ್ ವಾಸ್ 15 years old ಬಾಯ್ ವೆನ್ ಹಿ ಬಿಕೇಮ್ ಎ ಥೀಪ್. ಕ್ವಶನ್ ನಂಬರ್ 5. ವಾಟ್ ವಾಸ್ ಅನಿಲ್ ಡೂಯಿಂಗ್ ವೆನ್ ಹರಿಸಿಂಗ್ ಅಪ್ರೋಚಿಂಗ್ ಹಿಮ್ ಆರ್ ಅಪ್ರೋಚ್ಡ್ ಹಿಮ್? ವಾಟ್ ವಾಸ್ ಅನಿಲ್ ಡೂಯಿಂಗ್ when Harising approached him? ಹರಿಸಿಂಗನು ಅನಿಲನ ಹತ್ತಿರ ಬಂದಾಗ ಅನಿಲ್ ಅವಾಗ ಏನು ಮಾಡ್ತಿದ್ದ ಅಂತ ಕೇಳಿದ್ದಾನೆ. ಆನ್ಸರ್: ಅನಿಲ್ ವಾಸ್ ವಾಚಿಂಗ್ ಎ ರೆಸ್ಲಿಂಗ್ ಮ್ಯಾಚ್ ವೆನ್ ಹರಿಸಿಂಗ್ ಅಪ್ರೋಚ್ಡ್ ಹಿಮ್. ಅವಾಗ ಅನಿಲ್ ಏನು ಮಾಡತ್ತಂದ್ರೆ ಕುಸ್ತಿ ಸ್ಪರ್ಧೆಯನ್ನು ನೋಡ್ತಾ ಇದ್ದ. ಅನಿಲ್ ವಾಸ್ ವಾಚಿಂಗ್ ದ ರೆಸ್ಲಿಂಗ್ ಮ್ಯಾಚ್. ಕ್ವಶನ್ ನಂಬರ್ 6. ಹೌ ಓಲ್ಡ್ ವಾಸ್ ಅನಿಲ್? So Anil was 25 years old. Question number 7. Why did Harising take a new name every month? ಪ್ರತಿ ತಿಂಗಳು ಹರಿಸಿಂಗ್ ಏಕೆ ಹೊಸ ಹೊಸ ಹೆಸರುಗಳನ್ನು ಇಟ್ಕೊಳ್ತಿದ್ದ ಅಥವಾ ತನ್ನ ಹೆಸರನ್ನ ಬದಲಾಯಿಸ್ತಿದ್ದ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹರಿಸಿಂಗ್ took a new name every month to keep him ahead of the police and his former employees. So next 8. Where did Anil have his room? Anil room ellittu anta. Very important question. Anil had his room over the Jumna sweet shop. Jumna sweet shop ಅನ್ನುವಂಥದ್ರಲ್ಲಿ ಅವನ ರೂಮ್ ಇತ್ತು ಅಂತ. ಕ್ವಶನ್ ನಂಬರ್ 9. How did Anil earn money? ಅನಿಲ್ ಹಣವನ್ನು ಹೇಗೆ ಗಳಿಸ್ತಿದ್ದ ಅಂತ, ಯಾವ ಮೂಲದಿಂದ ಗಳಿಸ್ತಿದ್ದ ಅಂತ. Anil used to earn money by writing for magazines, a queer way to make a living. Question number 10. Where did Anil tuck the money which he had got from the publisher? Answer: ಅಂದರೆ ಅನಿಲನಿಗೆ ಆ ಪಬ್ಲಿಷರ್ ನೀಡಿರ್ತಕ್ಕಂಥ ಹಣವನ್ನು ಎಲ್ಲಿ ಮುಚ್ಚಿಟ್ಟಿದ್ದ ಅಂತ ಕೇಳ್ತಾ ಇದ್ದಾರೆ.
ಆನ್ಸರ್, ಅನಿಲ್ ಟಕ್ಡ್ ದ ಮನಿ ಅಂಡರ್ ದ ಮ್ಯಾಟ್ರಸ್ ವಿಚ್ he had got from the publisher. 11. How does the thief think Anil will react to the theft? How does the thief think Anil will react to the theft? ಒಂದು ವೇಳೆ ಇಲ್ಲಿ ಹರಿಸಿಂಗು ಅನಿಲನ ಹಣವನ್ನು ಕದ್ದಿದ್ದವನಿಗೆ ಗೊತ್ತಾಯ್ತಂತಂದರೆ ಅವ ಹೇಗೆ ಪ್ರತಿಕ್ರಿಯಿಸಬಹುದು, ಅವನು ಹೇಗೆ ಹರಿಸಿಂಗನಿಗೆ ಪ್ರತಿಕ್ರಿಯಿಸಬಹುದು ಅಂತ ಕೇಳಿದಾನೆ. ಏನು ಪ್ರತಿಕ್ರಿಯೆ ಇರಬಹುದು ಅಂತ ಕೇಳಿದ್ದಾರೆ ನೋಡಿ. ಆನ್ಸರ್, ಅಕಾರ್ಡಿಂಗ್ ಟು ಹರಿ, Anil would be sad not because of the loss of money, but because of the loss of trust he had in Hari. ಅವ ಕಳೆದುಕೊಂಡ ಹಣದ ಬಗ್ಗೆ, ಹಣದ ನಷ್ಟದ ಬಗ್ಗೆ ಚಿಂತೆ ಬಿಡೋದಿಲ್ಲ, ಆದರೆ ಈ ಹರಿಸಿಂಗನ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆಯ ಕಳೆದುಕೊಂಡಲ್ಲ ಅಂತ ತುಂಬ ಬೇಜಾರಾಗ್ತದಂತೆ, ದುಃಖ ಪಡ್ತಾನಂತ ಹೇಳ್ತಾರೆ. ಸೊ 12. Which train could Hari Singh catch if he had run away with the money? That is Lucknow Express train. Lucknow Express train ನಿಮಗೆ ಗೊತ್ತಿದೆ. ಅವನು ಹಣವನ್ನು ತೆಗೆದುಕೊಂಡು ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗುವಾಗ ಅದೇ ಸ್ಲೋ ಆಗಿ ಲಕ್ನೋ ಎಕ್ಸ್ಪ್ರೆಸ್ ಟ್ರೈನ್ ಏನಪ್ಪ ಅಂದ್ರೆ ಮೂವ್ ಆಗ್ತಾ ಇತ್ತು. ಮನಸ್ಸು ಮಾಡಿದರೆ ಹರಿಸಿಂಗ್ ಆ ಒಂದು ಟ್ರೈನನ್ನು ಕ್ಯಾಚ್ ಮಾಡ್ಬೋದಾಗಿತ್ತು, ಆ ಟ್ರೈನಲ್ಲಿ ಹೋಗ್ಬೋದಾಗಿತ್ತು. ಆದರೆ ಅವನು ಉದ್ದೇಶಪೂರ್ವಕವಾಗಿ ಆ ಟ್ರೈನನ್ನು ಬಿಟ್ಟ. ಅಂದರೆ ಇಲ್ಲಿ ಟ್ರೈನನ್ನು ತಪ್ಪಿಸಿಕೊಂಡಿಲ್ಲ, ಆದರೆ ಉದ್ದೇಶಪೂರ್ವಕ ಅವನೆಯನ್ನು ಟ್ರೈನನ್ನು ಬಿಟ್ಟಿದ್ದಾನೆ ಅಂತ. ಸೊ 13. ಹೌ ಮಚ್ ಮನಿ ವಾಸ್ ದೇರ್ ಇನ್ ದ ಬಂಡಲ್ ಆಫ್ ನೋಟ್ಸ್? ಆ ಅನಿಲ್ನ ರೂಮ್ನಿಂದ ಕದ್ದಿರ್ತಕ್ಕಂಥ ಬಂಡಲಲ್ಲಿ ಎಷ್ಟು ನೋಟ್ಸ್ ಇತ್ತು, ಎಷ್ಟು ಅಮೌಂಟ್ ಇತ್ತು ಅಂತ ಕೇಳಿದರೆ, ಸೊ ದಟ್ ಈಸ್ 600 ಮನಿ ವಾಸ್ ದೇರ್. ಅದರಲ್ಲಿ ಟೋಟಲು 600 ರೂಪಾಯಿ, 600 ಮನಿ ಇತ್ತು. ಸೊ 14. Whom did Hari Singh compare his life after stealing money? ಹರಿ ಸಿಂಗ್ ಅಲ್ಲಿ ಅನಿಲನ ರೂಮ್ನಿಂದ ಹಣವನ್ನು ಕದ್ದುಕೊಂಡು ಬಂದ ನಂತರ ತನ್ನನ್ನು ಎದಕ್ಕೆ ಕಂಪೇರ್ ಮಾಡ್ಕೊಂಡಿದ್ದಾನೆ, ಯಾರಿಗೆ ಕಂಪೇರ್ ಮಾಡ್ಕೊಂಡಿದ್ದಾನೆ ಅಂತ ಕೇಳಿದ್ದಾರೆ. ಸೊ ಹರಿ ಸಿಂಗ್ ಕಂಪೇರ್ಡ್ ಟು ಆನ್ ಆಯಿಲ್ ರಿಚ್ ಅರಬ್ ಫಾರ್ ಎ ವೀಕ್ ಆರ್ ಟು ಇಫ್ he had stolen money. ನೆಕ್ಸ್ಟ್ ಕ್ವಶನ್ ನಂಬರ್ 15. Where did Hari Singh get shelter at midnight? ಮಧ್ಯರಾತ್ರಿಯಲ್ಲಿ ಹರಿಸಿಂಗ್ ಎಲ್ಲಿ ಆಶ್ರಯವನ್ನು ಪಡೆದುಕೊಂಡ ಅಂತಂದರೆ, ಆನ್ಸರ್, ಹರಿಸಿಂಗ್ ಗಾಟ್ ಶೆಲ್ಟರ್ ಎಟ್ ದ ಕ್ಲಾಕ್ ಟವರ್ ಇನ್ ದ ಬಜಾರ್. 16. Who did Anil talk about when Hari Singh met him? ಹರಿಸಿಂಗು ಅನಿಲ್ನನ್ನು ಭೇಟಿಯಾದಾಗ ಅನಿಲ್ ಯಾರ ಬಗ್ಗೆ ಮಾತನಾಡಿದ ಅಂತ ಕೇಳಿದ್ದಾರೆ. ಅವನು ದ ವೆಲ್ ಆಯಿಲ್ಡ್ ರೆಸ್ಲರ್ಸ್, ಅವನು ಅನಿಲ್ ಇಲ್ಲಿ ವೆಲ್ ಆಯಿಲ್ಡ್ ರೆಸ್ಲರ್ ಬಗ್ಗೆ, ಕುಸ್ತಿಪಟುಗಳ ಬಗ್ಗೆ ಮಾತಾಡಿದಂತ. 17. ವೈ ವಾಸ್ ಇಟ್ ಡಿಫಿಕಲ್ಟ್ ಹರಿ ಸಿಂಗ್ ಟು ರಾಬ್ ಅನಿಲ್? ಅನಿಲನ್ನು ದರೋಡೆ ಮಾಡೋದು, ಅವನನ್ನು ಕಳ್ಳತನ ಮಾಡೋದು ಏಕೆ ಹರಿಸಿಂಗನಿಗೆ ಕಷ್ಟ ಆಗ್ತಿತ್ತು ಅಂತ ಹೇಳ್ತಾನೆ. ಆನ್ಸರ್, ಬಿಕಾಸ್ ಅನಿಲ್ ಡಿಡ್ ನಾಟ್ ಈವನ್ ನೋಟಿಸ್ ದ್ಯಾಟ್ ಹಿ ಹ್ಯಾಡ್ ಬೀನ್ ರಾಬ್ಡ್. ಯಾಕಂತಂದರೆ ಅನಿಲ ತಾನು ದರೋಡೆಗೊಳಪಟ್ಟಿನಿ ಅಥವಾ ಅನಿಲನ್ನು ಕಳ್ಳತನ ಮಾಡಿದ್ದಾರೆ, ಅವನ ಹಣವನ್ನು ಅನ್ನೋದು ಕೂಡ ಅವನು ಕೆಲವು ಸಾರಿ ಅವನಿಗೆ ಗೊತ್ತಾಗ್ತಿದ್ದಿಲ್ಲ, ಅವನು ಅದನ್ನು ಗುರುತಿಸ್ತಿರ್ಲಿಲ್ಲ ಅಂತ. ಸೊ 18. ಇಫ್ ಹರಿ ಸಿಂಗ್ ಡಿಡ್ ನಾಟ್ ಸ್ಟೀಲ್ ಮನಿ, ವಾಟ್ ವುಡ್ ಅನಿಲ್ ಡೂ ಇಟ್? ಒಂದು ವೇಳೆ ಆ ಹರಿಸಿಂಗ್ ಕಳ್ಳತನ ಮಾಡಿರ್ತಕ್ಕಂಥ ಹಣವನ್ನು ಅವ ಕಳ್ಳತನ ಮಾಡದಿದ್ದರೆ ಅನಿಲ್ ಆ ಹಣವನ್ನು ಏನು ಮಾಡ್ತಿದ್ದ ಅಂತ ಕೇಳಿದ್ದಾರೆ. ಸೊ ಅನಿಲ್ ವುಡ್ ಓನ್ಲಿ ವೇಸ್ಟ್ ಇಟ್ ಫಾರ್ ಹಿಸ್ ಫ್ರೆಂಡ್ಸ್. ಅನಿಲ್ ಏನು ಮಾಡ್ತಿದ್ದ, ಅವನ ಗೆಳೆಯರಿಗಾಗಿ ಅದನ್ನು ಖರ್ಚು ಮಾಡ್ತಿದ್ದ, ಹಾಳು ಮಾಡ್ತಿದ್ದ ಅಂತ. ಸೊ ನೆಕ್ಸ್ಟ್ 19. ಮೆನ್ಷನ್ ದ ಟೈಮ್ ಆಫ್ ಲಕ್ನೋ ಎಕ್ಸ್ಪ್ರೆಸ್ ಟ್ರೈನ್. ಆ ಲಕ್ನೋ ಎಕ್ಸ್ಪ್ರೆಸ್ ಟ್ರೈನು ಎಷ್ಟು ಗಂಟೆಗಿತ್ತು ಅಂತಂದರೆ, ಟೈಮ್ ಎಷ್ಟು ಗಂಟೆಗೆ ನೋಡಿ, 10:30 PM, ರಾತ್ರಿ 10:00 ನೋಡಿ. ವೇರ್ ಡಿಡ್ ಹರಿ ಸಿಂಗ್ ಹೈಡ್ ಮನಿ ಇನ್ ಹಿಸ್ ಬಾಡಿ? ಅನಿಲ್ನ ರೂಮಿನಿಂದ 600 ರೂಪಾಯಿ ಬಂಡಲನ್ನು ಕಳ್ಳತನ ಮಾಡಿದ ನಂತರ ಹರಿಸಿಂಗು ಆ ಹಣವನ್ನು ತನ್ನಲ್ಲಿ ಎಲ್ಲಿ ಬಚ್ಚಿಟ್ಕೊಂಡಿದ್ದ ಅಂತ ನೋಡಿ. ಆಟ್ ಈಸ್ ವೇಸ್ಟ್, ಅಂದರೆ ವೇಸ್ಟ್ ಅಂದರೆ ಇಲ್ಲಿ ಸೊಂಟದ ಭಾಗದಲ್ಲಿ. ಹೆಲ್ಡ್ ದೇಯರ್ ಬೈ ದ ಸ್ಟ್ರಿಂಗ್ ಆಫ್ ಹಿಸ್ ಪೈಜಾಮ್ಸ್, ಆ ಪೈಜಾಮ್ಗೆ ಇರ್ತಕ್ಕಂಥ ದಾರದಲ್ಲಿ ಕಟ್ಕೊಂಡು ಆ ಹಣವನ್ನು ಅಲ್ಲಿ ಬಚ್ಚಿಟ್ಕೊಂಡಿದ್ದ ಅಂತ.
ಸೊ 21, ವೇರ್ ಡಿಡ್ ಹರಿಸಿಂಗ್ ಸಿಟ್ ಇನ್ ದ ಮೈದಾನ್? ಮೈದಾನದಲ್ಲಿ ಹರಿಸಿಂಗ್ ಎಲ್ಲಿ ಕುಳಿತುಕೊಂಡಿದ್ದ ರಾತ್ರಿಯಲ್ಲಿ ಅಂತಂದರೆ, ಸೊ ಆನ್ ದ ಬೆಂಚ್ ಅಂತ, ಈ ಸ್ಯಾಟ್ ಆನ್ ದ ಬೆಂಚ್ ಅಂತ ಹೇಳ್ಬೋದು. ಸೊ ಕ್ವಶನ್ ನಂಬರ್ 22, ಲಾಸ್ಟ್ ಕ್ವಶನ್, ವಾಟ್ ಡಿಡ್ ಅನಿಲ್ ಪ್ರಾಮಿಸ್ ಟು ಹರಿಸಿಂಗ್? ಅನಿಲ್ ಹರಿಸಿಂಗ್ನಿಗೆ ಏನು ಪ್ರಾಮಿಸ್ ಮಾಡಿದ್ದ ಅಂದರೆ, ಟು ಟೀಚ್ ಹಿಮ್ ಆ್ಯಡಿಂಗ್ ನಂಬರ್ಸ್ ಆ್ಯಂಡ್ ಸೆಂಟೆನ್ಸಸ್, ನಿನಗೆ ನಂಬರ್ಸ್ ಆ್ಯಡ್ ಮಾಡೋದನ್ನು ಕಲಿಸ್ತೀನಿ ಮತ್ತು ಸೆಂಟೆನ್ಸನ್ನು ಕಲಿಸ್ತೀನಿ ಅಂತೇಳಿ ಅನಿಲ ಹರಿಸಿಂಗ್ನಿಗೆ ಪ್ರಾಮಿಸ್ ಮಾಡಿದ್ದ. ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟು 22 ಕ್ವಶನ್ಗಳನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಮತ್ತೆ ಮುಂದಿನ 2 ದಿನಗಳ ನಂತರ ಮತ್ತೊಂದು ಲೆಸನ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೆ ನಮ್ಮ ಚಾನಲನ್ನು ನೋಡ್ತಾ ಇರಿ. ನಮ್ಮ ಚಾನಲಲ್ಲಿ ಎಲ್ಲ ಗ್ರಾಮರ್ ಟಾಪಿಕ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಈವನ್ ಕ್ಲಾಸಸ್ ಇರ್ಬೋದು, ಸಿಂಪಲ್ ಕಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಇರ್ಬೋದು, ಫಿಗರ್ಸ್ ಆಫ್ ಸ್ಪೀಚ್ ಇರ್ಬೋದು, ಸಾಕಷ್ಟು ಕ್ವಿಜ್ಗಳನ್ನು ಮಾಡಿ ಇದರಲ್ಲಿ ಅಪ್ಲೋಡನ್ನು ಮಾಡಲಾಗಿದೆ. ಇದನ್ನು ನೋಡಿ ಇದರ ಬೆನಿಫಿಟನ್ನು ಪಡೆದುಕೊಂಡು ನಿಮ್ಮ ಪರೀಕ್ಷೆಯಲ್ಲಿ ಸಾಕಷ್ಟು ಅಂಕಗಳನ್ನು ನೀವು ಗಳಿಸ್ತೀರಿ ಅಂತ ಒಂದು ಆಸೆಯನ್ನು ಇಟ್ಕೊಂಡು ಸೊ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಸೊ ಗುಡ್ ನೈಟ್.